ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, ಇನ್ನೆರಡು ದಿನ. ಹಾಗಾಗಿ ಹೊಸ ವರ್ಷಾಚರಣೆಯ ಸಿದ್ಧತೆಯ ಸಂಬಂಧ ಸಿಎಂ ಅವರ ನೇತೃತ್ವದಲ್ಲಿ ಸಭೆ. ಮಧ್ಯಾಹ್ನ 1:30ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ. ಸಚಿವರು, ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ಮಾಡ್ತಾರೆ. ಅವಘಡಗಳಾಗದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸಿಎಂ ಅವರು ಸೂಚನೆಯನ್ನ ಕೊಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಕೆಲವು ಹಾಟ್ಸ್ಪಾಟ್ಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಜನ ಸೇರುವ ಸಾಧ್ಯತೆ ಇದೆ. ಈಗಾಗಲೇ ಭದ್ರತೆಯ ಬಗ್ಗೆ ಸಭೆಯನ್ನ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ. ಚರ್ಚ್ ಸ್ಟ್ರೀಟ್ ಸೇರಿದಂತೆ ಇನ್ನಿತರ ಕಡೆ ಹೇಗೆ ಭದ್ರತೆಯನ್ನ ಮಾಡಬೇಕು, ಕಾನೂನು ಕ್ರಮಗಳನ್ನು ಹೇಗೆ ಬಿಗಿ ಮಾಡಬೇಕು, ಪಾರ್ಟಿಗಳು ನಡೆಯುವಂತಹ ಜಾಗದಲ್ಲಿ ಎಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಲಹೆ ಸೂಚನೆಯನ್ನ ಕೊಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಅವರ ನೇತೃತ್ವದಲ್ಲೂ ಕೂಡ ಸಭೆ. ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರಿಂದ ಮಾರ್ಗಸೂಚಿ, ಭದ್ರತೆ ಮುಂಜಾಗ್ರತೆಯ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ. We are writing for cancellation of driving license if they are found. ಸೊ ಅವರು ಎಚ್ಚರಿಕೆ ಇರಲಿ, ಎಲ್ಲರೂ ಇಲ್ಲಿವರೆಗೆ ಯಾರು ಮಾಡಿಲ್ಲ. ಮತ್ತು ದಯವಿಟ್ಟು ಕುಡಿದ ನಿಶೆಯಲ್ಲಿ 2-3 ದಿವಸದಲ್ಲಿ ಡ್ರೈವಿಂಗ್ ಮಾಡೋದು ಬೇಡ. ಅವ್ರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಓವರ್ ಸ್ಪೀಡಿಂಗ್, ಅನ್ಅಥರೈಸ್ಡ್ ಪಾರ್ಕಿಂಗ್, ಆಮೇಲೆ ರಿಮೂವಲ್ ಆಫ್ ಅನ್ಅಥರೈಸ್ಡ್ ಆನ್ ಸೌಂಡ್ ಸಿಸ್ಟಮ್. ಅಲ್ಲಿ ಕೆಲವರು ಸೌಂಡ್ ಸಿಸ್ಟಮಲ್ಲಿ ಇಲ್ಲಿ ರೋಡ್ ಮೇಲೆ ಇಟ್ಟು ಡ್ಯಾನ್ಸ್ ಗೀನ್ಸ್ ಮಾಡೋದು, ಅದು ನಾವು ಬಿಡಲ್ಲ. ಆನ್ ದ ವೆಹಿಕಲ್ ಆಲ್ಸೋ, ವೆಹಿಕಲಲ್ಲಿ ಕೂಡ ಜೋರಾಗಿ ನಿಮ್ಮ ಯಾರಿಗೆ ಗಮನಕ್ಕೆ ಬಂದರೆ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸಾಕಷ್ಟು ನಮ್ಮದು ಪೊಲೀಸ್ ಪೆಟ್ರೋಲಿಂಗಲ್ಲಿ ಇರ್ತಾರೆ ಆ ದಿವಸ. ನೆಕ್ಸ್ಟ್, ಇದು ಆಲ್ರೆಡಿ ಕೇಸಸ್ ಬಗ್ಗೆ ಇದೆ, ನಾನು ಜಸ್ಟ್ ನಿಮಗೆ ಮಾತಾಡಿದ್ದೀನಿ, ಇದು ಅಪ್ಡೇಟ್ ಮಾಡಬೇಕು 3000. ನೆಕ್ಸ್ಟ್, ವುಮನ್ ಸೇಫ್ಟಿ ಇದೆ, ಇದು ಕಳೆದ ವರ್ಷದ ಕೆಲವು ಅಲ್ಲ, ಇದು ಈ ಪ್ರೆಸೆಂಟ್ ಇದೆ. ನೆಕ್ಸ್ಟ್, ಆಮೇಲೆ ನಾನ್ ಎಂಟ್ರಿ ರೋಲ್ ಔಟ್ ಫಾರ್ ಓವರ್ ಕ್ರೌಡೆಡ್ ಝೋನ್ಸ್, ಕಂಟ್ರೋಲ್ ಎಂಟ್ರಿ ಪಾಯಿಂಟ್ಸ್, ಇದೆಲ್ಲ ಆಗಿದೆ. ನೆಕ್ಸ್ಟ್, ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ. ನಾವು ಇಲ್ಲಿವರೆಗೆ ನಿಮ್ಮ ರಿಕ್ವೆಸ್ಟ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಇದು ಕವರ್ ಮಾಡಿದರೆ. ಯಾಕೆಂದರೆ ನಮ್ಮದು ಉದ್ದೇಶ ಅಂದರೆ ಎಲ್ಲರೂ ನೀಟಾಗಿ ಎಂಜಾಯ್ ಮಾಡಲಿ ಸೆಲೆಬ್ರೇಷನ್ಸ್. ಬಟ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ರು, ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರು ಇದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ, ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನಾವು. ಓಕೆ, ನೆಕ್ಸ್ಟ್, ಇದು ಅದೇ ಜಸ್ಟ್ ನಾನು ಮಾತಾಡಿದ್ದೀನಿ, ಇದೆಲ್ಲ ನಿಮಗೆ ಡೀಟೇಲ್ಸ್ ಇದೆ. ಅದರಲ್ಲಿ ಎಲ್ಲೆಲ್ಲಿ ನಮ್ಮದು ಬಸ್ಸಸ್ ಅಂದರೆ BMTC ಅವರು ಇದರಲ್ಲಿ ಬಸ್ ಸರ್ವಿಸ್ಗೋಸ್ಕರ ನಾವು ಇಟ್ಕೊಂಡಿದ್ದು, ಪ್ಲಸ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಕೂಡ ಅವ್ರು ಚಾರ್ಜ್ ಮಾಡಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, 1:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಲಹೆ ಸೂಚನೆಯನ್ನ ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಅಧಿಕಾರಿಗಳಿಗೆ ಅಂತ? ಮಧುಶ್ರೀ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಅಂದರೆ ಬೆಂಗಳೂರಿಗೆ ಹೊರ ರಾಜ್ಯ, ಬೇರೆ ಜಿಲ್ಲೆ ಹಾಗೂ ಬೆಂಗಳೂರಿನಿಂದಲೇ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಅಂದರೆ ಒಂದೇ ಕಡೆ ಕೇಂದ್ರೀಕರಣ ಆಗುವ ಸಾಧ್ಯತೆ ಇರುವಂಥದ್ದು. ಈಗ MG ರೋಡ್, ಹಾರ್ಟ್ ಆಫ್ ದ ಸಿಟಿ ಅಂತ ಕರೆಸ್ಕೊಳ್ಳುವಂಥ ಬೆಂಗಳೂರಿನ MG ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಸೇರಿದಂತೆ ಬೆಂಗಳೂರಿನ ಬೇರೆ ಪಬ್ಗಳಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಕೂಡ ನಡೆಸ್ತಾರೆ. ಅಂದ್ರೆ ಈಗ ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಕೂಡ ಈಗ ಆದರೆ ಡ್ರಗ್ಸ್ ಸೇರಿದಂತೆ ನಾವು ಮದ್ಯಪಾನ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಒಂದು ಮುಂಜಾಗ್ರತೆ ಕ್ರಮವನ್ನು ಕೂಡ ವಹಿಸಬೇಕಾಗುತ್ತೆ. ಜೊತೆಗೆ ಕೂಡ ಹೆಚ್ಚು ಜನ ಒಂದೇ ಕಡೆ ಕೇಂದ್ರೀಕರಣ ಆಗುವಂತ ನಿಟ್ಟಿನಲ್ಲಿ ಅಹಿತಕರ ಘಟನೆ ನಡೀಬಾರ್ದು. ಹೀಗಾಗಿ ಅಹಿತಕರ ಘಟನೆ ಯಾವುದೇ ಅವಘಡ ನಡೀಬಾರ್ದು ಅಂತ ಹಿನ್ನೆಲೆಯಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೆ ಈಗ ಸಭೆಯಲ್ಲಿ ಏನೆಲ್ಲ ಆಯಿತು ಮತ್ತೆ ಔಟ್ಪುಟ್ಸ್ ಅನ್ನು ಕೂಡ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂನ ಒಂದು ಸಮ್ಮುಖದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಸಭೆಗೆ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ GBಯ ಅಧಿಕಾರಿಗಳು ಹಾಗೂ ಗೃಹ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯಬಾರದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು. ಅಂದ್ರೆ ಈಗ ಕಳೆದ ಬಾರಿಯೂ ಅಷ್ಟೇನೆ ಒಂದು ಲಾಠಿ ಚಾರ್ಜ್ ಕೂಡ ಆಯ್ತು ಅಂದ್ರೆ ಹೆಚ್ಚಿನ ಒಂದು ಜನಸಾಂದ್ರತೆ ಹಿನ್ನೆಲೆಯಲ್ಲಿ ಹೀಗಾಗಿ ಅಂತ ಒಂದು ತೀವ್ರ ಮಟ್ಟಕ್ಕೆ ಹೋಗುವಂತ ಒಂದು ಅವಕಾಶನೂ ಕೊಡಬಾರ್ದು. ಹೀಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಇವತ್ತಿನ ಸಭೆಯನ್ನು ಕೂಡ ಮಾಡ್ತಾರೆ. ಮಧುಶ್ರೀ.
ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.